ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಅವರ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮೊಟ್ಟಿಗೆ ನಟ ಭುವನ್ ಪೊನ್ನಣ್ಣ ಅವರ ತಾಯಿ ಉಳ್ಳ್ಯದ ಹರ್ಷಿಕಾ ಪುಣಚ ಅವರ ಅತ್ತೆ ಡಾಟಿ ಪೋಯೆ ನಮ್ಮೊಟ್ಟಿಗಿದ್ದಾರೆ. ಅವರೊಟ್ಟಿಗೆ ಮಾತಾಡುವ. ಮೇಡಮ್, ನೀವು ನೋಡಿದ್ದೀರಾ ಈಗ ಈ ಹೇಳಿಕೆ ಬಗ್ಗೆ ಸಾಕಷ್ಟು ವಿವಾದಾತ್ಮಕ ಈ ರೀತಿ ಹೇಳಿ ಕೊಡುವಂಥದ್ದು. ಈಗ ಕೊಡವ ಸಮುದಾಯದಿಂದ ನಾವೊಬ್ಬರೇ ಮೊದಲ ನಟಿ ಬಂದಿರುವಂಥದ್ದು ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ. ಅಂದರೆ ನಿನ್ನೆ ನನಗೂ ಈ ಒಂದು ವಿಡಿಯೋ ಬಂತು. ಅದಕ್ಕೆ ಪೂರಕವಾಗಿ ವಿರೋಧವಾಗಿ ತುಂಬ ಹೇಳಿಕೆಗಳು ಬಂತು. ನಾನು ಹಾಕಿದ್ದು, ನಾನು ಏನು ಕಮೆಂಟ್ ಮಾಡಲಿಲ್ಲ, ಬಟ್ ಜನರ ಅಭಿಪ್ರಾಯ ಹೇಗಿದೆ ಅಂತ ನೋಡಬೇಕು ಅಂತ ಹಾಕಿದೆ. ನಾನು ಹೇಳೋದು, ಆ ಮಗು ತಪ್ಪು ಮಾಡಲಿಲ್ಲ. 28 ವಯಸ್ಸಿನೋ 29 ವಯಸ್ಸು ಇರ್ಬೋದು. ಅವಳೊಂದು ಅಮಿತಾಬ್ ಬಚ್ಚನ್ ಅಂತಹ ಒಂದು ಮೇರು ನಟನ ಜೊತೆ ನಟಿಸಬೇಕು ಅಂತ ಹೇಳಿದರೆ ಅವಳು ನಮ್ಮ ಕೊಡವ ಕಮ್ಯುನಿಟಿಯ ಪ್ರಾಪರ್ಟಿ. ಅವಳು ತಪ್ಪು ಮಾಡಿರ್ಬೋದು. ತಪ್ಪು ಮಾಡೋದು ಯಾರು ಇರ್ತಾರೆ? ಎಲ್ಲರೂ ತಪ್ಪು ಮಾಡ್ತಾರೆ. ಆದರೆ ಅವಳೊಂದು ಹೇಳಿಕೆ ಕೊಟ್ಟಿದ್ದಾಳೆ, ನಾನೊಬ್ಬಳೆ ಅಂತ. ಏನೋ ಈಗ ಮೀಡಿಯಾ ಒಬ್ಬೊಬ್ಬರಿಗೆ ಮೀಡಿಯಾದ ಮುಂದೆ ಮಾತಾಡುವಾಗ ಏನೇನೋ ಒಂದು ಆಗಿಬಿಡುತ್ತೆ. ಹಾಗೆ ಹೇಳಿರ್ಬೋದು. ಆದರೆ ಅದು ತಪ್ಪು ಅಂತ ನಾನು ಖಂಡಿತ ಹೇಳೋದಿಲ್ಲ. ಅದು ಈಗ ನೋಡಿ, ಅವಳು ನಮ್ಮ ಕಮ್ಯುನಿಟಿಗೆ ಪ್ರಾಪರ್ಟಿ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ನಮಗೆ ಕಾರ್ಯಪ್ಪ ಅಜ್ಜ ಅಂತ ಹೇಳ್ತೇವೆ. ನಾನು ಅಜ್ಜ ಅಂತ ಹೇಳೋದಿಲ್ಲ. ಅದಕ್ಕೆ ಅವ್ರ ಅಜ್ಜ ಆಗೋದಿಲ್ಲ. ಈಗ ಕುವೆಂಪು, ದ ರಾ ಬೇಂದ್ರೆ ಇವರೆಲ್ಲ ಅಜ್ಜ ಆಗಲಿಲ್ಲ. ನಮ್ಮ ಫೀಲ್ಡ್ ಮಾರ್ಷಲ್ ಅಜ್ಜ ಅಲ್ಲ. ಅದು ತುಂಬ ಮಾತಾಡ್ಬಿಡ್ತೇನೆ ಒಂದೊಂದು ಸರಿ. ನಾನು ಹೇಳೋದು, ಇವಳು ಪ್ರಾಪರ್ಟಿ. ನಮಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ, ನಡಿಕೇರಿಯಿಂದ ಚಿನ್ನಪ್ಪ, ಪಟ್ಟೊಳ್ಳೆ ಪಳಮೆಬಲದವರು, ಹರದಾಸಪ್ಪನೇರುಂಡ, ಅಪ್ಪಚ್ಚ ಕವಿ, ಇವರೆಲ್ಲ ನಮಗೆ ಏನು ಕೊಟ್ಟಿಲ್ಲದಿರ್ಬೋದು. ಆದರೆ ಅವರು ನಮ್ಮ ಪ್ರಾಪರ್ಟಿ. ಅವ್ರನ್ನ ನಾವು ತಿಳ್ಕೊಳ್ಬೇಕು. ತಪ್ಪು ಮಾಡಿರ್ತಾರೆ. ಆ ಮಗು 29 ವಯಸ್ಸಿಗೆ ಅವಳೊಂದು ಮಾತು ಹೇಳಿಬಿಟ್ಲು ಅಂತ ಅದನ್ನು ಹೇಳಿ ಅದಕ್ಕೆ ಅವಳು ವಿವಾದಕ್ಕೆ ಸಿಗ್ತಾ ಇರ್ತಾಳೆ. ಅಂದರೆ ಅವಳೊಂದು 15-16 ವಯಸ್ಸಿನಲ್ಲಿ ಕೊಡಗು ಬಿಟ್ಟಿದ್ದಾಳೆ. ಶೂಟಿಂಗ್ನಲ್ಲೇ ಇರ್ತಾಳೆ. ನಮಗೆ ಏನೊಂದು ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೆ ಒಂದು ಅರ್ಧ ಗಂಟೆ ನಾವು ಮೇಕಪ್ ಮಾಡಿ ನಮ್ಮದು ಎಲ್ಲ ಆಗುವಾಗ ನಾವೇನಾಗ್ತೇವೆ. ಆ ವಯಸ್ಸಿನಲ್ಲಿ ಅವಳು ಅಷ್ಟು ಫೇಮಸ್ ಆಗಿರಬೇಕಾದ್ರೆ ನಾನು ಹೇಳೋದು, ನಮ್ಮ ಸ್ವಾರ್ಥನ ಬಿಟ್ಟುಬಿಡುವ. ಕಮ್ಯುನಿಟಿ ಈಗ ದೀಪ ಬಸ್ತಿ ನೋಡಿ, ದೀಪ ಬಸ್ತಿ ಅಂತ ಹೇಳ್ತಾರೆ. ಅವಳು ಚೆಟ್ಟಿರ ದೀಪ ನಾಣಯ್ಯ. ಯಾಕೆ ನಾವು ಹೇಳ್ಕೊಳ್ಳೋದಿಲ್ಲ? ನಮ್ಮ ಕೊಡವಳು. ಅವಳು ಬ್ರಾಹ್ಮಣ ಅಂತ ಹೇಳ್ತಾರೆ. ಈಗ ಮದುವೆ ಆದಮೇಲೆ ಅವರು ಗಂಡನ ಪ್ರಾಪರ್ಟಿ ತಾನೆ. ಅದೇಕೆ ಹಾಗೆ ಹೇಳೋದಿಲ್ಲ? ಅದರಲ್ಲಿ ಕಾಣದ ಕೈ ಯಾವುದು? ನನ್ನ ವಿಷಯ ನಾನು ಹೇಳ್ಕೊಳ್ತೇನೆ, ಇಲ್ಲಿ ಹೇಳ್ಬಾರ್ದು. ಈಗ ಈ ಸಾಕಷ್ಟು ನಟಿಯರಿದ್ದಾರೆ. ಈಗ ರಶ್ಮಿಕಾ ಮಂದಣ್ಣ ಹುಟ್ಟುವುದಕ್ಕಿಂತ ಮೊದಲೇ ಸಾಕಷ್ಟು ಕೊಡವ ಸಮುದಾಯ ನಟಿಯರಿದ್ದಾರೆ. ಶಶಿಕಲಾ ಅಂತ ಇದ್ದರು, ಸನ್ನುವಂಡ ಅವರು ಹಿಂದೆ ಇದ್ದವರು. ಈಗ ಇರುವರಂಥವರು ಹರ್ಷಿಕಾ ಇರ್ಬೋದು, ಶ್ವೇತಾ ಚಂಗಪ್ಪ ಇರ್ಬೋದು, ಪ್ರೇಮ ಇರ್ಬೋದು, ಒಳ್ಳೆ ನಟಿಯರು. ಇದು ಈ ರೀತಿ ನಾನೇ ಮೊದಲು ಕೊಡವ ಸಮುದಾಯ ಅಂತ ಹೇಳಿದ್ರೆ ಅವರಿಗೆ ಅಸಮಾಧಾನ ಆಗಲ್ವಾ? ನಮ್ಮನ್ನೆಲ್ಲ ಇದು ಮಾಡಿ ಇವರು ಈ ರೀತಿ ಹೇಳಿಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು. ನಾನು ಮೊದಲು ಹೇಳ್ಬಿಟ್ಟಿರ್ಬೋದು. ನಾನು ಹೇಳ್ತೇನಲ್ಲ, 30 ವಯಸ್ಸಿನ ಒಳಗಿರೋ ಒಂದು ಮಗು ಹೋಗಿ ನ್ಯಾಷನಲ್ ಲೆವೆಲಲ್ಲಿ ಒಂದು ಹೆಸರು ಮಾಡಿರ್ಬೇಕಾದ್ರೆ ಅವಳು ಹೇಳಿದನ್ನು ಮುದ್ದು ಮಾತು ಅಂತ ತಿಳ್ಕೊಳ್ವಾ? ನಮ್ಮ ತೊಡೆಯಲ್ಲಿ ಕೂತ ಮಗು ತಪ್ಪು ಮಾಡಿಬಿಟ್ರೆ, ಒಂದು ಉಚ್ಚೆ ಮಾಡಿಬಿಟ್ರೆ ತೊಡೆನ ಕಿತ್ತು ಹಾಕೋದಿಲ್ಲ ನಾವು ಅಲ್ವಾ? ಹಾಗಿರುವಾಗ ರಶ್ಮಿಕಾ ಅವಳು ಕೆಟ್ಟ ಉದ್ದೇಶದಿಂದ ಯಾರನ್ನ ತಳ್ಳಿಬಿಡ್ಬೇಕು ಅಂತ ಹೇಳಿರ್ಲಿಕ್ಕಿಲ್ಲ. ಅವಳಿಗೆ ಯಾರನ್ನ ತಳ್ಳಬೇಕು ಅಂತಾನೂ ಇಲ್ಲ. ಅವಳು ಎಲ್ಲಿದ್ದಾಳೆ? ಮೇರು ನಟಿ ಅವಳು. ಇಷ್ಟು ದೊಡ್ಡ ಹೆಸರು ಮಾಡಿರುವಂಥದ್ದು, ಬಹುಭಾಷಾ ನಟಿ. ಆದರೆ ಎಲ್ಲಿ ಏನು ಮಾತಾಡಬೇಕು ಅಂತ ನೀವು ಹೇಳಿದ ಪ್ರಕಾರ ತಪ್ಪು ಮಾಡಿರ್ಬೋದು ಅಂತ. ಏನು ಮಾತಾಡಬೇಕು ಈ ಸಂದರ್ಶನದಲ್ಲಿ ಈ ರೀತಿ ಹೇಳ್ಬೋದಿತ್ತ ಹೇಗೆ ಅಂತ ಹೇಳುವ? ಇಲ್ಲ, ನಾನು ಹೇಳೋದು ಅದು ತಪ್ಪು ಚಿಕ್ಕ ತಪ್ಪಾಗಿರ್ಬೋದು. ಅವ್ರನ್ನ ಈಗ ನೋಡಿ, ಇಂಟರ್ವ್ಯೂ ಮಾಡಿದವರು ಯಾರು ನಿನ್ನೆ? ಅವರು ಅಷ್ಟೇ ದೊಡ್ಡ ವ್ಯಕ್ತಿಗಳು. ಅವಳು ಇರೋದು ಎಲ್ಲಿಗ? ಅದನ್ನು ನಾವು ಕಮ್ಯುನಿಟಿಯಲ್ಲಿ ನಾವು ಬಳಸ್ಕೊಳ್ಬೇಕು. ನಮ್ಮ ಮಗು, ನಾವು ತಪ್ಪು ಮಾಡಬೇಡ. ನನಗೆ ಇಷ್ಟ ಇದೆ. ಅವಳು ಏನೋ ಬೇರೆ ಒಂದು ಮದುವೆ, ನಮ್ಮ ಕಮ್ಯುನಿಟಿ ಬಿಟ್ಟು ಹೋಗುವಂಥ ಮದುವೆ ಆಗಲಿಕ್ಕೆ ಹೊರಟಿದ್ಲು. ಅದು ನನಗೆ ಸಂಬಂಧ ಇಲ್ಲ. ಬಟ್ ಅವಳು ವಾಪಸ್ ಬಂದಿದ್ದಾಳೆ. ಯಾಕೆ? ತಿಳ್ಕೊಂಡಿರ್ಬೋದು ಅವಳು, ನಾನು ಯಾರು, ನನ್ನ ಕಮ್ಯುನಿಟಿ, ನನ್ನ ಕಾವೇರಿ ತಾಯಿ, ನನ್ನ ಇಗ್ಗುತ್ತಪ್ಪ ಅಂತ ತಿಳಿದಿರ್ಬೋದು. ನನಗೆ ಈಗಲೂ ಆಸೆ ಇದೆ, ಆ ಮಗುವನ್ನು ಒಬ್ಬ ಕೊಡ ಹುಡುಗ ಮದುವೆ ಆಗಲಿ ದೇವರೇ ಅಂತ ನಾನು ದೇವರಿಗೆ ಕೈ ಮುಗಿತೇನೆ. ಯಾಕೆ ಅಂತ ಹೇಳಿದೆ, ಅವ್ರ ಪ್ರಾಪರ್ಟಿ. ನಾನು ನನ್ನ ನೋವನ್ನು ಹೇಳಬಾರ್ದೇನೋ ಒಂದು ಹೇಳ್ತೇನೆ. ನಾನು ಕೊಡವ ಭಾಷೆಯಲ್ಲಿ ಮೊದಲ ಕಾದಂಬರಿಕಾರ್ತೀನಿ. ನನ್ನ ಕಾದಂಬರಿ ಚೆನ್ನಾಗಿರ್ತದೆ ಅಂತ ನಾನು ಹೇಳ್ತೇನೆ. ಒಬ್ಬೊಬ್ಬರು 10 ಸಾರಿ 20 ಸಾರಿ ಓದಿದ್ದಾರೆ ನನ್ನ ಒಂದೊಂದು ಕಾದಂಬರಿ. ಅಂದರೆ ತೇನತಕಾರ, ಜಳ್ಳು, ವೈಪತ್ ಮಲ್ಲಿಗೆ. ನನ್ನ ಈ ಫೀಲ್ಡಿಂದ, ಸಾಹಿತ್ಯದ ಇದರಿಂದ ಇಲ್ಲದೆ ಮಾಡಬೇಕು ಅಂತ ಶತಪ್ರಯತ್ನ ಮಾಡಿದರು. ತುಂಬಾ ಕೆಟ್ಟ ಹೆಸರು ತಂದರು, ನೋವು ಕೊಟ್ಟರು. ಆದರೆ ನಾನು ಅದನ್ನು ಆ ಫೀಲ್ಡನ್ನು ಬಿಡಲಿಲ್ಲ. ಅಂದರೆ ಒಂದು ವಿಶ್ವಮೇಳ ಮಾಡಿ ನನಗೆ ಕೊಡವರಿಗೆ ಒಂದು ಜಾನಪದ ಲೋಕ ಮಾಡಬೇಕು, ಕೊಡವರನ್ನು ಉಳಿಸಬೇಕು ಅಂತ ತುಂಬಾ ಆಸೆ ಇತ್ತು. ಆದರೆ ನನ್ನ 10 ವರ್ಷದಿಂದ ಈಗ ನಾನು ಕಾದಂಬರಿ ಬರೀಲಿಲ್ಲ. ಯಾರಿಗೆ ನಷ್ಟ? ನನ್ನ ಕಮ್ಯುನಿಟಿಗೆ ಅಲ್ವಾ? ಕಾದಂಬರಿಯಲ್ಲಿ ಎಲ್ಲ ಭಾಷೆಗಳಲ್ಲೂ ತುಂಬ ದೊಡ್ಡವರು ಇದ್ದಾರೆ. ನಾವು ಸೇರುವ ಅದಕ್ಕೆ ಅಂತ ಹೇಳು, ನಮ್ಮ ಕಮ್ಯುನಿಟಿಗೆ ಅದು ಬೇಕು. ಇದು ಸುಮ್ಮನೆ ಏನಾದರೂ ಇಷ್ಟು ತಪ್ಪು ಮಾಡಿದರೆ ಅಷ್ಟು ಮಾಡಿ ಅವ್ರನ್ನ ಹಳ್ಳಕ್ಕೆ ತಳ್ಳಿಬಿಡೋದು ಇಲ್ಲ. ರಶ್ಮಿಕಾ ಏನೋ ಹೇಳಿರ್ಬೋದು, ನಾಳೆ ಹೇಳಬೇಡ ಮಗಳೇ, ತಾಯಿ ಹೇಳಬೇಕು. ನೋಡಮ್ಮ, ಇದು ನಾವು ತುಂಬ ಎತ್ತರದಲ್ಲಿರೋರು, ನೀನು
ಹೀಗೆ ಹೇಳಿದರೆ ಎಲ್ಲರೂ ಕೊಡೋರು ಅಂತ ಹೇಳುವಾಗ ಅವ್ರನ್ನೆಲ್ಲ ತಳ್ಳಿದಾಗೆ ಆಗ್ತದೆ ಅಂತ ಬುದ್ಧಿ ಹೇಳಬೇಕು. ತಪ್ಪು ಮಾಡ್ತಾರೆ, ಇದು ಸ್ವಲ್ಪ ತಪ್ಪೇ. ಬಟ್ ಈಗ ನಿಮ್ಮ ಮಗ ಮತ್ತೆ ಸೊಸೆ ಇಬ್ಬರು ನಟ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವವರು, ಅವ್ರು ಏನು ಅಭಿಪ್ರಾಯ ನೀವು ಕೇಳಿದ್ರೆ ಏನಾದರೂ ಮಾತಾಡಿದಿರಾ? ಹೌದೌದು, ಅವಳು ನನ್ನ ಮುದ್ದಿನ ಸೊಸೆ. ಮಗು ಅಷ್ಟೇ, ಮಗನೂ ಹೇಳ್ತಾನೆ, ಹೇಳಿರ್ಬೋದು ಒಂದೊಂದು ಸರಿ ತಪ್ಪು ಎಲ್ಲರ ಬಾಯಲ್ಲಿ ಬರ್ತದೆ. ಅವಳು ನಮಗಿಂತ ದೊಡ್ಡವಳಾಗಿ ಬೆಳೆದಿದ್ದಾಳೆ ಅಂತ, ನಿಜ ಅಲ್ವಾ? ಅವ್ರನ್ನ ನಾವು ತುಂಬ ಎಲ್ಲರೂ ಮಕ್ಕಳು ಹೇಳೋದೇನು ಅಂತ ಹೇಳಿದರೆ, ನನ್ನ ಮುದ್ದಿನ ಸೊಸೆ ಹರ್ಷಿಕಾ ಅವರು ಎಲ್ಲರೂ ಹೇಳೋದೇನು ಅಂತ ಹೇಳಿದರೆ, ಯಾರಾದರೂ ಮೇಲೆ ಬರ್ತಾ ಇದ್ದರೆ ಎಳೆಯೋ ಪ್ರಯತ್ನ ಮಾಡಬೇಡ ಅವ್ರನ್ನ. ಆ ಫೀಲ್ಡಲ್ಲಿ ನಮ್ಮ ಕಮ್ಯುನಿಟಿ ಚಿಕ್ಕದು, ನಮ್ಮಲ್ಲಿ ಸಾಧಕರು ಕಡಿಮೆ, ಆ ಸಾಧಕರನ್ನ ಚೆನ್ನಾಗಿ ಉಳಿಸ್ಕೊಳ್ವಾ. ನಮಗೇನಾದರೂ ತೊಂದರೆ ಮಾಡಿದಾರಾ? ಇಲ್ಲ. ಕೊಲೆ ಮಾಡಲಿಕ್ಕೆ ಬರಲಿಲ್ಲ, ಹೇಳಿ ಹೋಗಿದೇನೋ. ಅವಳಿಗೆ ಗೊತ್ತಿರಲಿಕ್ಕಿಲ್ಲ. ನಾನು ಹೇಳೋದು ಒಂದು 16 ವಯಸ್ಸಿನಲ್ಲೇನೋ ಹೋಗಿರ್ಬೋದು ಅವಳು, ಆಗ ಅವಳಿಗೆ ಏನು ಜ್ಞಾನ ಅಷ್ಟಿರ್ಬೋದು. ಈಗ ನಿಮ್ಮ ಕೊನೆಯ ಮಾತೇನು? ಸಣ್ಣ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ತಿದ್ರೆ ಹೇಗೆ ಅಂತ? ನಾನು ಹೇಳೋದೇನು ಅಂತ ಹೇಳಿದರೆ, ರಶ್ಮಿಕಾ ಏನೋ ಹೇಳಿಬಿಟ್ಟಿದ್ದೆ ಪುಟ್ಟ, ನೀನು ಇನ್ನೊಂದು ಸರಿ ಮಾತಾಡುವಾಗ, ಒಂದು ಇಂಟರ್ವ್ಯೂ ಇದೆ ಅಂತ ಹೇಳುವಾಗ ನೀನು ಪ್ರಿಪೇರ್ ಆಗು. ಅಂದರೆ ಅದು ಇಡೀ ಕಮ್ಯುನಿಟಿಗೆ ನೋವಾಗೋ ಆಗಿರಬಾರ್ದು. ಇದು ಏನೋ ಚಿಕ್ಕ ತಪ್ಪಿದೆ, ಇದನ್ನು ಎಲ್ಲರೂ ದಯವಿಟ್ಟು ದೊಡ್ಡದು ಮಾಡಬೇಡಿ, ಆ ಮಗಳನ್ನ ಇನ್ನೂ ಬೆಳೆಸುವ ನಾವು ಅಂತ ನಾನು ಹೇಳ್ತೇನೆ. ಒಟ್ಟಾರೆ ದಾಟಿಪೋಯಿ ಅವರು ಹೇಳೋ ಪ್ರಕಾರ ಎಲ್ಲೋ ಸಣ್ಣ ತಪ್ಪಾಗಿದೆ, ಅದನ್ನು ದೊಡ್ಡದು ಮಾಡೋದು ಬೇಡ, ಕಾಲು ಎಳೆಯೋದು ಬೇಡ, ಅದನ್ನು ಕ್ಷಮಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಅವರ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮೊಟ್ಟಿಗೆ ನಟ ಭುವನ್ ಪೊನ್ನಣ್ಣ ಅವರ ತಾಯಿ ಉಳ್ಳೆಡ ಹರ್ಷಿಕಾ ಪುಣಚ ಅವರ ಅತ್ತೆ ದಾಟಿಪೋಯ ನಮ್ಮೊಟ್ಟಿಗಿದ್ದಾರೆ. ಅವರೊಟ್ಟಿಗೆ ಮಾತಾಡುವ. ಮೇಡಮ್, ನೀವು ನೋಡಿದ್ದೀರಾ ಈಗ ಈ ಹೇಳಿಕೆ ಬಗ್ಗೆ ಸಾಕಷ್ಟು ವಿವಾದಾತ್ಮಕ ಈ ರೀತಿ ಹೇಳಿ ಕೊಡುವಂಥದ್ದು. ಈಗ ಕೊಡವ ಸಮುದಾಯದಿಂದ ನಾವೊಬ್ಬರೇ ಮೊದಲ ನಟಿ ಬಂದಿರುವಂಥದ್ದು ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ. ಅಂದರೆ ನಿನ್ನೆ ನನಗೂ ಈ ಒಂದು ವಿಡಿಯೋ ಬಂತು, ಅದಕ್ಕೆ ಪೂರಕವಾಗಿ ವಿರೋಧವಾಗಿ ತುಂಬ ಹೇಳಿಕೆಗಳು ಬಂತು. ನಾನು ಹಾಕಿದ್ದು, ನಾನು ಏನು ಕಮೆಂಟ್ ಮಾಡಲಿಲ್ಲ, ಬಟ್ ಜನರ ಅಭಿಪ್ರಾಯ ಹೇಗಿದೆ ಅಂತ ನೋಡಬೇಕು ಅಂತ ಹಾಕಿದೆ. ನಾನು ಹೇಳೋದು, ಆ ಮಗು ತಪ್ಪು ಮಾಡಲಿಲ್ಲ. 28 ವಯಸ್ಸಿನೋ 29 ವಯಸ್ಸು ಇರ್ಬೋದು. ಅವಳೊಂದು ಅಮಿತಾಬ್ ಬಚ್ಚನ್ ಅಂತಹ ಒಂದು ಮೇರು ನಟನ ಜೊತೆ ನಟಿಸಬೇಕು ಅಂತ ಹೇಳಿದರೆ, ಅವಳು ನಮ್ಮ ಕೊಡವ ಕಮ್ಯುನಿಟಿಯ ಪ್ರಾಪರ್ಟಿ. ಅವಳು ತಪ್ಪು ಮಾಡಿರ್ಬೋದು, ತಪ್ಪು ಮಾಡೋದು ಯಾರು ಇರ್ತಾರೆ? ಎಲ್ಲರೂ ತಪ್ಪು ಮಾಡ್ತಾರೆ. ಆದರೆ ಅವಳೊಂದು ಹೇಳಿಕೆ ಕೊಟ್ಟಿದ್ದಾಳೆ, ನಾನೊಬ್ಬಳೆ ಅಂತ. ಏನೋ ಈಗ ಮೀಡಿಯಾ ಒಬ್ಬೊಬ್ಬರಿಗೆ ಮೀಡಿಯಾದ ಮುಂದೆ ಮಾತಾಡುವಾಗ ಏನೇನೋ ಒಂದು ಆಗಿಬಿಡುತ್ತೆ, ಹಾಗೆ ಹೇಳಿರ್ಬೋದು. ಆದರೆ ಅದು ತಪ್ಪು ಅಂತ ನಾನು ಖಂಡಿತ ಹೇಳೋದಿಲ್ಲ. ಅದು ಈಗ ನೋಡಿ, ಅವಳು ನಮ್ಮ ಕಮ್ಯುನಿಟಿಗೆ ಪ್ರಾಪರ್ಟಿ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ನಮಗೆ ಕಾರ್ಯಪ್ಪ ಅಜ್ಜ ಅಂತ ಹೇಳ್ತೇವೆ. ನಾನು ಅಜ್ಜ ಅಂತ ಹೇಳೋದಿಲ್ಲ, ಅದಕ್ಕೆ ಅವ್ರ ಅಜ್ಜ ಆಗೋದಿಲ್ಲ. ಈಗ ಕುವೆಂಪು, ದ ರಾ ಬೇಂದ್ರೆ ಇವರೆಲ್ಲ ಅಜ್ಜ ಆಗಲಿಲ್ಲ. ನಮ್ಮ ಫೀಲ್ಡ್ ಮಾರ್ಷಲ್ ಅಜ್ಜ ಅಲ್ಲ. ಅದು ತುಂಬ ಮಾತಾಡ್ಬಿಡ್ತೇನೆ ಒಂದೊಂದು ಸರಿ. ನಾನು ಹೇಳೋದು, ಇವಳು ಪ್ರಾಪರ್ಟಿ. ನಮಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ, ನಡಿಕೇರಿಯಿಂದ ಚಿನ್ನಪ್ಪ, ಪಟ್ಟೊಳ್ಳೆ ಪಳಮಿಬಲದವರು, ಹರದಾಸಪ್ಪನೇರುಂಡ, ಅಪ್ಪಚ್ಚ ಕವಿ, ಇವರೆಲ್ಲ ನಮಗೆ ಏನು ಕೊಟ್ಟಿಲ್ಲದಿರ್ಬೋದು, ಆದರೆ ಅವರು ನಮ್ಮ ಪ್ರಾಪರ್ಟಿ. ಅವ್ರನ್ನ ನಾವು ತಿಳ್ಕೊಳ್ಬೇಕು. ತಪ್ಪು ಮಾಡಿರ್ತಾರೆ. ಆ ಮಗು 29 ವಯಸ್ಸಿಗೆ ಅವಳೊಂದು ಮಾತು ಹೇಳಿಬಿಟ್ಲು ಅಂತ ಅದನ್ನು ಹೇಳಿ ಅದಕ್ಕೆ ಅವಳು ವಿವಾದಕ್ಕೆ ಸಿಗ್ತಾ ಇರ್ತಾಳೆ. ಅಂದರೆ ಅವಳೊಂದು 15-16 ವಯಸ್ಸಿನಲ್ಲಿ ಕೊಡಗು ಬಿಟ್ಟಿದ್ದಾಳೆ, ಶೂಟಿಂಗ್ನಲ್ಲೇ ಇರ್ತಾಳೆ. ನಮಗೆ ಏನೊಂದು ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೆ ಒಂದು ಅರ್ಧ ಗಂಟೆ ನಾವು ಮೇಕಪ್ ಮಾಡಿ ನಮ್ಮದು ಎಲ್ಲ ಆಗುವಾಗ ನಾವೇನಾಗ್ತೇವೆ, ಆ ವಯಸ್ಸಿನಲ್ಲಿ ಅವಳು ಅಷ್ಟು ಫೇಮಸ್ ಆಗಿರಬೇಕಾದ್ರೆ ನಾನು ಹೇಳೋದು, ನಮ್ಮ ಸ್ವಾರ್ಥನ ಬಿಟ್ಟುಬಿಡುವ. ಕಮ್ಯುನಿಟಿ ಈಗ ದೀಪ ಬಸ್ತಿ ನೋಡಿ, ದೀಪ ಬಸ್ತಿ ಅಂತ ಹೇಳ್ತಾರೆ. ಅವಳು ಚೆಟ್ಟಿರ ದೀಪ ನಾಣಯ್ಯ. ಯಾಕೆ ನಾವು ಹೇಳ್ಕೊಳ್ಳೋದಿಲ್ಲ? ನಮ್ಮ ಕೊಡವಳು. ಅವಳು ಬ್ರಾಹ್ಮಣ ಅಂತ ಹೇಳ್ತಾರೆ. ಈಗ ಮದುವೆ ಆದಮೇಲೆ ಅವರು ಗಂಡನ ಪ್ರಾಪರ್ಟಿ ತಾನೆ, ಅದೇಕೆ ಹಾಗೆ ಹೇಳೋದಿಲ್ಲ? ಅದರಿಂದ ಕಾಣದ ಕೈ ಯಾವುದು? ನನ್ನ ವಿಷಯ ನಾನು ಹೇಳ್ಕೊಳ್ತೇನೆ, ಇಲ್ಲಿ ಹೇಳ್ಬಾರ್ದು. ಈಗ ಈ ಸಾಕಷ್ಟು ನಟಿಯರಿದ್ದಾರೆ. ಈಗ ರಶ್ಮಿಕಾ ಮಂದಣ್ಣ ಹುಟ್ಟುವುದಕ್ಕಿಂತ ಮೊದಲೇ ಸಾಕಷ್ಟು ಕೊಡವ ಸಮುದಾಯ ನಟಿಯರಿದ್ದಾರೆ. ಶಶಿಕಲಾ ಅಂತ ಇದ್ದರು, ಸನ್ನುವಂಡ ಅವರು ಹಿಂದೆ ಇದ್ದವರು. ಈಗ ಇರುವರಂಥವರು ಹರ್ಷಿಕಾ ಇರ್ಬೋದು, ಶ್ವೇತಾ ಚಂಗಪ್ಪ ಇರ್ಬೋದು, ಪ್ರೇಮ ಇರ್ಬೋದು, ಒಳ್ಳೆ ನಟಿಯರು. ಇದು ಈ ರೀತಿ ನಾನೇ ಮೊದಲು ಕೊಡವ ಸಮುದಾಯ ಅಂತ ಹೇಳಿದ್ರೆ ಅವರಿಗೆ ಅಸಮಾಧಾನ ಆಗಲ್ವಾ? ನಮ್ಮನ್ನೆಲ್ಲ ಇದು ಮಾಡಿ ಇವರು ಈ ರೀತಿ ಹೇಳಿಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು. ನಾನು ಮೊದಲು ಹೇಳಿಬಿಟ್ಟಿರ್ಬೋದು. ನಾನು ಹೇಳ್ತೇನಲ್ಲ, 30 ವಯಸ್ಸಿನ ಒಳಗಿರೋ ಒಂದು ಮಗು ಹೋಗಿ ನ್ಯಾಷನಲ್ ಲೆವೆಲಲ್ಲಿ ಒಂದು ಹೆಸರು ಮಾಡಿರ್ಬೇಕಾದ್ರೆ ಅವಳು ಹೇಳಿದನ್ನು ಮುದ್ದು ಮಾತು ಅಂತ ತಿಳ್ಕೊಳ್ವಾ? ನಮ್ಮ ತೊಡೆಯಲ್ಲಿ ಕೂತ ಮಗು ತಪ್ಪು ಮಾಡಿಬಿಟ್ರೆ, ಒಂದು ಉಚ್ಚೆ ಮಾಡಿಬಿಟ್ರೆ ತೊಡೆನ ಕಿತ್ತು ಹಾಕೋದಿಲ್ಲ ನಾವು ಅಲ್ವಾ? ಹಾಗಿರುವಾಗ ರಶ್ಮಿಕಾ ಅವಳು ಕೆಟ್ಟ ಉದ್ದೇಶದಿಂದ ಯಾರನ್ನ ತಳ್ಳಿಬಿಡ್ಬೇಕು ಅಂತ ಹೇಳಿರ್ಲಿಕ್ಕಿಲ್ಲ. ಅವಳಿಗೆ ಯಾರನ್ನ ತಳ್ಳಬೇಕು ಅಂತಾನೂ ಇಲ್ಲ. ಅವಳು ಎಲ್ಲಿದ್ದಾಳೆ? ಮೇರು ನಟಿ ಅವಳು. ಇಷ್ಟು ದೊಡ್ಡ ಹೆಸರು ಮಾಡಿರುವಂಥದ್ದು, ಬಹುಭಾಷಾ ನಟಿ. ಆದರೆ ಎಲ್ಲಿ ಏನು ಮಾತಾಡಬೇಕು ಅಂತ ನೀವು ಹೇಳಿದ ಪ್ರಕಾರ ತಪ್ಪು ಮಾಡಿರ್ಬೋದು ಅಂತ, ಏನು ಮಾತಾಡಬೇಕು ಈ ಸಂದರ್ಶನದಲ್ಲಿ ಈ ರೀತಿ ಹೇಳ್ಬೋದಿತ್ತ ಹೇಗೆ ಅಂತ ಹೇಳುವ? ಇಲ್ಲ, ನಾನು ಹೇಳೋದು ಅದು ತಪ್ಪು ಚಿಕ್ಕ ತಪ್ಪಾಗಿರ್ಬೋದು. ಅವ್ರನ್ನ ಈಗ ನೋಡಿ, ಇಂಟರ್ವ್ಯೂ ಮಾಡಿದವ್ರು ಯಾರು ನಿನ್ನೆ? ಅವರು ಅಷ್ಟೇ ದೊಡ್ಡ ವ್ಯಕ್ತಿಗಳು. ಅವಳು ಇರೋದು ಎಲ್ಲಿಗ, ಅದನ್ನು ನಾವು ಕಮ್ಯುನಿಟಿಯಲ್ಲಿ ನಾವು ಬಳಸ್ಕೊಳ್ಬೇಕು.
ನಮ್ಮ ಮಗು, ನಮ್ಮ ತಪ್ಪು ಮಾಡಬೇಡ, ನನಗೆ ಇಷ್ಟ ಇದೆ. ಅವಳು ಏನೋ ಬೇರೆ ಒಂದು ಮದುವೆ, ನಮ್ಮ ಕಮ್ಯುನಿಟಿ ಬಿಟ್ಟು ಹೋಗುವಂಥ ಮದುವೆ ಆಗಲಿಕ್ಕೆ ಹೊರಟಿದ್ಲು, ಅದು ನನಗೆ ಸಂಬಂಧ ಇಲ್ಲ. ಬಟ್ ಅವಳು ವಾಪಸ್ ಬಂದಿದ್ದಾಳೆ. ಯಾಕೆ ತಿಳ್ಕೊಂಡಿರ್ಬೋದು ಅವಳು, ನಾನು ಯಾರು, ನನ್ನ ಕಮ್ಯುನಿಟಿ, ನನ್ನ ಕಾವೇರಿ ತಾಯಿ, ನನ್ನ ಇಗ್ಗುತ್ತಪ್ಪ ಅಂತ ತಿಳಿದಿರ್ಬೋದು. ನನಗೆ ಈಗಲೂ ಆಸೆ ಇದೆ ಆ ಮಗುವನ್ನು ಒಬ್ಬ ಕೊಡ ಹುಡುಗ ಮದುವೆ ಆಗಲಿ ದೇವರೇ ಅಂತ ನಾನು ದೇವರಿಗೆ ಕೈ ಮುಗಿತೇನೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಪ್ರಾಪರ್ಟಿ. ನಾನು ನನ್ನ ನೋವನ್ನು ಹೇಳಬಾರ್ದೇನೋ ಒಂದು ಹೇಳ್ತೇನೆ. ನಾನು ಕೊಡವ ಭಾಷೆಯ ಮೊದಲ ಕಾದಂಬರಿಕಾರ್ತೀನಿ. ನನ್ನ ಕಾದಂಬರಿ ಚೆನ್ನಾಗಿರ್ತದೆ ಅಂತ ನಾನು ಹೇಳ್ತೇನೆ. ಒಬ್ಬೊಬ್ಬರು 10 ಸಾರಿ 20 ಸಾರಿ ಓದಿದ್ದಾರೆ ನನ್ನ ಒಂದೊಂದು ಕಾದಂಬರಿ. ಅಂದರೆ ತೇನತಕಾರ, ಜಳ್ಳು, ವೈಪತ್ ಮಲ್ಲಿಗೆ. ನನ್ನನ್ನು ನನ್ನ ಈ ಫೀಲ್ಡಿಂದ, ಸಾಹಿತ್ಯದಿಂದ ಇಲ್ಲದೆ ಮಾಡಬೇಕು ಅಂತ ಶತಪ್ರಯತ್ನ ಮಾಡಿದರು. ತುಂಬಾ ಕೆಟ್ಟ ಹೆಸರು ತಂದರು, ನೋವು ಕೊಟ್ಟರು. ಆದರೆ ನಾನು ಅದನ್ನು ಆ ಫೀಲ್ಡನ್ನು ಬಿಡಲಿಲ್ಲ. ಅಂದರೆ ಒಂದು ವಿಶ್ವಮೇಳ ಮಾಡಿ ನನಗೆ ಕೊಡವರಿಗೆ ಒಂದು ಜಾನಪದ ಲೋಕ ಮಾಡಬೇಕು, ಕೊಡವರನ್ನು ಉಳಿಸಬೇಕು ಅಂತ ಒಂದು ತುಂಬಾ ಆಸೆ ಇತ್ತು. ಆದರೆ ನನ್ನ 10 ವರ್ಷದಿಂದ ಈಗ ನಾನು ಕಾದಂಬರಿ ಬರೀಲಿಲ್ಲ. ಯಾರಿಗೆ ನಷ್ಟ? ನನ್ನ ಕಮ್ಯುನಿಟಿಗೆ ಅಲ್ವಾ. ಕಾದಂಬರಿಯಲ್ಲಿ ಎಲ್ಲ ಭಾಷೆಗಳಲ್ಲೂ ತುಂಬ ತುಂಬ ದೊಡ್ಡವರಿದ್ದಾರೆ, ನಾವು ಸೇರುವ ಅದಕ್ಕೆ ಅಂತ ಹೇಳು ನಮ್ಮ ಕಮ್ಯುನಿಟಿಗೆ ಅದು ಬೇಕು. ಇದು ಸುಮ್ಮನೆ ಏನಾದರೂ ಇಷ್ಟು ತಪ್ಪು ಮಾಡಿದರೆ ಅಷ್ಟು ಮಾಡಿ ಅದು ಅವ್ರನ್ನ ಹಳ್ಳಕ್ಕೆ ತಳ್ಳಿಬಿಡೋದು ಇಲ್ಲ. ರಶ್ಮಿಕಾ ಏನೋ ಹೇಳಿರ್ಬೋದು, ನಾಳೆ ಹೇಳಬೇಡ ಮಗಳೇ, ತಾಯಿ ಹೇಳಬೇಕು, ನೋಡಮ್ಮ ಇದು ನಾವು ತುಂಬ ಎತ್ತರದಲ್ಲಿರೋರು, ನೀನು ಹೀಗೆ ಹೇಳಿದರೆ ಎಲ್ಲರೂ ಕೊಡೋರು ಅಂತ ಹೇಳುವಾಗ ಅವ್ರನ್ನೆಲ್ಲ ತಳ್ಳಿದಾಗೆ ಆಗ್ತದೆ ಅಂತ ಬುದ್ಧಿ ಹೇಳಬೇಕು. ತಪ್ಪು ಮಾಡ್ತಾರೆ, ಇದು ಸ್ವಲ್ಪ ತಪ್ಪೇ. ಬಟ್ ಈಗ ನಿಮ್ಮ ಮಗ ಮತ್ತು ಸೊಸೆ ಇಬ್ಬರು ನಟರೆ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವವರು, ಅವ್ರು ಏನು ಅಭಿಪ್ರಾಯ ನೀವು ಕೇಳಿದ್ರೆ ಏನಾದರೂ ಮಾತಾಡಿದಿರಾ? ಹೌದೌದು, ಅವಳು ನನ್ನ ಮುದ್ದಿನ ಸೊಸೆ. ಮಗು ಅಷ್ಟೇ, ಮಗನೂ ಹೇಳ್ತಾನೆ, ಹೇಳಿರ್ಬೋದು ಒಂದೊಂದು ಸರಿ ತಪ್ಪು ಎಲ್ಲರ ಬಾಯಲ್ಲಿ ಬರ್ತದೆ. ಅವಳು ನಮಗಿಂತ ದೊಡ್ಡವಳಾಗಿ ಬೆಳೆದಿದ್ದಾಳೆ ಅಂತ, ನಿಜ ಅಲ್ವಾ? ಅವ್ರನ್ನ ನಾವು ತುಂಬ ಎಲ್ಲರೂ ಮಕ್ಕಳು ಹೇಳೋದೇನು ಅಂತ ಹೇಳಿದರೆ, ನನ್ನ ಮುದ್ದಿನ ಸೊಸೆ ಹರ್ಷಿಕಾ ಅವರು ಎಲ್ಲರೂ ಹೇಳೋದೇನು ಅಂತ ಹೇಳಿದರೆ, ಯಾರಾದರೂ ಮೇಲೆ ಬರ್ತಾ ಇದ್ದರೆ ಎಳೆಯೋ ಪ್ರಯತ್ನ ಮಾಡಬೇಡ ಅವ್ರನ್ನ. ಆ ಫೀಲ್ಡಲ್ಲಿ ನಮ್ಮ ಕಮ್ಯುನಿಟಿ ಚಿಕ್ಕದು, ನಮ್ಮಲ್ಲಿ ಸಾಧಕರು ಕಡಿಮೆ, ಆ ಸಾಧಕರನ್ನ ಚೆನ್ನಾಗಿ ಉಳಿಸ್ಕೊಳ್ವಾ. ನಮಗೇನಾದರೂ ತೊಂದರೆ ಮಾಡಿದಾರಾ? ಇಲ್ಲ. ಕೊಲೆ ಮಾಡಲಿಕ್ಕೆ ಬರಲಿಲ್ಲ, ಹೇಳಿ ಹೋಗಿದೇನೋ. ಅವಳಿಗೆ ಗೊತ್ತಿರಲಿಕ್ಕಿಲ್ಲ. ನಾನು ಹೇಳೋದು ಒಂದು 16 ವಯಸ್ಸಿನಲ್ಲೇನೋ ಹೋಗಿರ್ಬೋದು ಅವಳು, ಆಗ ಅವಳಿಗೆ ಏನು ಜ್ಞಾನ ಅಷ್ಟಿರ್ಬೋದು. ಈಗ ನಿಮ್ಮ ಕೊನೆಯ ಮಾತೇನು? ಸಣ್ಣ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ತಿದ್ರೆ ಹೇಗೆ ಅಂತ? ನಾನು ಹೇಳೋದೇನು ಅಂತ ಹೇಳಿದರೆ, ರಶ್ಮಿಕಾ ಏನೋ ಹೇಳಿಬಿಟ್ಟಿದ್ದೆ ಪುಟ್ಟ, ನೀನು ಇನ್ನೊಂದು ಸರಿ ಮಾತಾಡುವಾಗ, ಒಂದು ಇಂಟರ್ವ್ಯೂ ಇದೆ ಅಂತ ಹೇಳುವಾಗ ನೀನು ಪ್ರಿಪೇರ್ ಆಗು. ಅಂದರೆ ಅದು ಇಡೀ ಕಮ್ಯುನಿಟಿಗೆ ನೋವಾಗೋ ಆಗಿರಬಾರ್ದು. ಇದು ಏನೋ ಚಿಕ್ಕ ತಪ್ಪಿದೆ, ಇದನ್ನು ಎಲ್ಲರೂ ದಯವಿಟ್ಟು ದೊಡ್ಡದು ಮಾಡಬೇಡಿ, ಆ ಮಗಳನ್ನ ಇನ್ನೂ ಬೆಳೆಸುವ ನಾವು ಅಂತ ನಾನು ಹೇಳ್ತೇನೆ. ಒಟ್ಟಾರೆ ದಾಟಿಪೋಯಿ ಅವರು ಹೇಳೋ ಪ್ರಕಾರ ಎಲ್ಲೋ ಸಣ್ಣ ತಪ್ಪಾಗಿದೆ, ಅದನ್ನು ದೊಡ್ಡದು ಮಾಡೋದು ಬೇಡ, ಕಾಲು ಎಳೆಯೋದು ಬೇಡ, ಅದನ್ನು ಕ್ಷಮಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.